ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಬಹಳಷ್ಟು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಭರ್ತಿ ನೀಡಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ನೋಟಿಫಿಕೇಶನನ್ನು ಹೊರಡಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ, ಇದರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ಬೋದು. ಪ್ರಕಟಣೆ ಬಂದು ದಿನಾಂಕ 1/1/2025 ಹೊಸ ವರ್ಷ ದಿವಸ ಇದೊಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇದೇನಪ್ಪ ಪ್ರಕಟಣೆ ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ಅಥವಾ ನಿಗಮ ಅಥವಾ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದು ಎಂದು ತಿಳಿಸಲಾಗಿತ್ತು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕ್ರಮ ಸಂಖ್ಯೆ 1ರಲ್ಲಿ ಯಾವ ಇಲಾಖೆಯಿಂದ ಯಾವ ಹುದ್ದೆಗಳನ್ನು ಬಿಟ್ಟಿದ್ದಾರೆ ನೋಡೋಣ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಹುದ್ದೆಗಳು ಯಾವ್ಯಾವಪ್ಪ ಅಂದರೆ ಸಹಾಯಕ, ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳಿಗೆ ಟೋಟಲ್ 44 ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆಯಲಾಗಿದೆ. ಅದೇ ರೀತಿಯಾಗಿ ಎರಡನೇದಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 750 ಹುದ್ದೆಗಳಿಗೆ ಖಾಲಿ ಇರುತ್ತೆ. ನೆಕ್ಸ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವತಿಯಿಂದ ವಿವಿಧ ವೃಂದದ ಹುದ್ದೆಗಳಿಗೆ 38 ಟೋಟಲ್ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಭರ್ತಿ ನೀಡಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಸಹಾಯಕ ಲೆಕ್ಕಿಗ ನಿರ್ವಾಹಕ ಹುದ್ದೆಗಾಗಿ 1752 ಹುದ್ದೆಗಳು ಖಾಲಿ ಇರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಅಂದರೆ SDA FDA 2 ಪೋಸ್ಟನ್ನು 25 ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ಭರ್ತಿ ನೀಡೋಕ್ಕೋಸ್ಕರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಇದು ಸಂಕ್ಷಿಪ್ತವಾಗಿ ವಿವರವಾಗಿ ಅದು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. HK ಪೋಸ್ಟ್ ಎಷ್ಟಿದ್ದಾವೆ, ನಾನ್ HK ಪೋಸ್ಟ್ ಎಷ್ಟಿದ್ದಾವೆ, ಹಾಗೂ ಯಾವ ಹುದ್ದೆಗಳಿಗೆ ಎಷ್ಟು ಕ್ವಾಲಿಫಿಕೇಷನ್ ಏನೇನು ಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ಒಂದು ನೋಟಿಫಿಕೇಶನ್ ಮೂಲಕ ಬಿಡುಗಡೆ ಮಾಡಿದೆ. ಅದನ್ನು ನೋಡೋಣ ಫ್ರೆಂಡ್ಸ್. ಇಲ್ಲಿ ಇಲಾಖೆಯಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗಗಳನ್ನು ಪರಿಷ್ಕರಿಸಲು ಇಲಾಖೆ ಕೋರಿದ್ದರಿಂದ ವಿವರವಾದ ಅಧಿಸೂಚನೆಯಲ್ಲಿ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ ಅಥವಾ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹುದ್ದೆಗಳು ಡೀಟೇಲ್ಸ್ ಆಗಿ ನಾನ್ HK ಹಾಗೂ HK ಎಷ್ಟು ಪೋಸ್ಟ್ ಇದೆ, ಯಾವ ಹುದ್ದೆಗೆ ಯಾವ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಯಾವ ಕ್ವಾಲಿಫಿಕೇಷನ್ ಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡೋಣ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹುದ್ದೆಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಭರ್ತಿ ಮಾಡಲು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನಾನ್ HK ಬಂದು 4 ಹುದ್ದೆಗಳು ಖಾಲಿ ಇರುತ್ತೆ, HK 1 ಹುದ್ದೆ ಇರುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಪ್ಪ, ವಿದ್ಯಾರ್ಥಿ ಏನೇನು ಬೇಕಂದರೆ ಭಾರತದಲ್ಲಿ ಕಾನೂನು ರೀತ್ಯ ಪಾಲಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಅಂದರೆ ಇದರಲ್ಲಿ ಕಾನೂನು ವಿದ್ಯಾಲಯದಿಂದ ನಿಮಗೆ ಪದವಿಯನ್ನು ಹೊಂದಿರಬೇಕಾಗುತ್ತೆ. ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರಿಗೆ ನಾನ್ HKಗೆ 14 ಪೋಸ್ಟ್ ಖಾಲಿ ಇರುತ್ತೆ, HKಗೆ 6 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ. ಅದಕ್ಕೆ ದ್ವಿತೀಯ ಪಾಸ್ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಎರಡನೇದಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ಅಧಿಕಾರಿ ಅಂತ ಮಾರುಕಟ್ಟೆ ಅಧಿಕಾರಿ ಅಂತ ಪೋಸ್ಟ್ನ ಖಾಲಿ ಇರುತ್ತೆ. ಇಲ್ಲಿ HK 2 ಪೋಸ್ಟ್ ಇದೆ. ಅದಕ್ಕೆ ಯಾವುದೇ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಅದರ ಜೊತೆಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಲೆವೆಲ್ ಇರಬೇಕು. ಜೂನಿಯರ್ ಆಫೀಸರಲ್ಲಿ ಯಾವುದೇ ಕಂಪನಿಯಲ್ಲಿ ಯಾವುದೇ ಸೇಲ್ಸ್ ಫೀಲ್ಡಲ್ಲಿ ಜೂನಿಯರ್ ಆಫೀಸರ್ ಆಗಿ 5 ವರ್ಷಗಳ ಕಾಲ ನೀವು ಕೆಲಸವನ್ನು ನಿರ್ವಹಿಸಿದಂಥ ಅಭ್ಯರ್ಥಿಗಳಿಗೆ ಇದೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಕಿರಿಯ ಅಧಿಕಾರಿ ಮಾರುಕಟ್ಟೆ ಕಿರಿಯ ಅಧಿಕಾರಿಯಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅದಕ್ಕೆ HK ಪೋಸ್ಟಲ್ಲಿ 1 ಖಾಲಿ ಇದೆ. ಅದಕ್ಕೂ ಕೂಡ ಯಾವುದೇ ಡಿಗ್ರಿ ಜೊತೆ PG ಡಿಪ್ಲೊಮಾ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ MBA ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹುದ್ದೆಗೆ ಇದೊಂದು ಕ್ವಾಲಿಫಿಕೇಷನ್ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಆಪ್ರೇಟರ್ ಅಂತ 11 ಪೋಸ್ಟ್ HK ಪೋಸ್ಟಲ್ಲಿ ಖಾಲಿ ಇರುತ್ತೆ. SSLC ಜೊತೆಯಲ್ಲಿ ITI ಸರ್ಟಿಫಿಕೇಟ್ ಇರಬೇಕು. ITIದಲ್ಲಿ ಆಪ್ರೇಟರ್ ಅಂತ ಟ್ರೇಡನ್ನು ಪಡೆದಿರಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಅಧಿಕಾರಿಯಲ್ಲಿ ಲೆಕ್ಕಪತ್ರ ಮಾರುಕಟ್ಟೆಯಲ್ಲಿ ಅಧಿಕಾರಿ ಲೆಕ್ಕಪತ್ರ ಪೋಸ್ಟ್ಗೆ ಇಲ್ಲಿ ನಾನ್ HK ಪೋಸ್ಟ್ ಖಾಲಿ ಇರುತ್ತೆ, 7 ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ಯಾವುದೇ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಅದರ ಜೊತೆಗೆ MBA ಫೈನಾನ್ಸಲ್ಲಿ ಅಥವಾ ಯಾವುದೇ ಡಿಗ್ರಿ ಅದರ ಜೊತೆ ಇಂಟರ್ ACA AICWA ಅಂತ ಹುದ್ದೆನ ಪಾಸ್ ಆಗಿರಬೇಕು. ಅದರ ಜೊತೆಗೆ 5 ವರ್ಷಗಳ ಕಾಲ ಜೂನಿಯರ್ ಆಫೀಸರ್ ಆಗಿ ಕೆಲಸ ಮಾಡಿರಬೇಕು.
ನಂತರ ಫ್ರೆಂಡ್ಸ್ ಇಲ್ಲಿ ಕಿರಿಯ ಅಧಿಕಾರಿ QAD ಅಂತ ಇದೆ, ಅದಕ್ಕೆ 2 ಹುದ್ದೆಗಳು ನಾನ್ ಎಚ್ ಕೆ ಪೋಸ್ಟ್ ಇದೆ. ಅದಕ್ಕೆ MSc ಕೆಮಿಸ್ಟ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆಗೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಕಿರಿಯ ಅಧಿಕಾರಿಯಲ್ಲಿ R&D ಅಂತ ಇದೆ, ಅದಕ್ಕೆ ಒಂದು ನಾನ್ ಎಚ್ ಕೆ ಪೋಸ್ಟ್ ಇದೆ. ಅದಕ್ಕೆ MSc ಅಲ್ಲಿ ಕೆಮಿಸ್ಟ್ರಿ ಪಾಸ್ ಆಗಿರಬೇಕು. ಅದರ ಜೊತೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಿದೆ, ಇದಕ್ಕೆ 2 ಪೋಸ್ಟ್ ನಾನ್ ಎಚ್ ಕೆ ಪೋಸ್ಟ್ ಖಾಲಿ ಇದೆ. BE BTech ಅಲ್ಲಿ ಕೆಮಿಕಲ್, ಇಂಡಸ್ಟ್ರಿಯಲ್, ಎಲೆಕ್ಟ್ರಿಕಲ್ ಅಥವಾ IP ಅಂತ ಒಂದು ಪಾಸ್ ಆಗಿರಬೇಕು, ಅಥವಾ MSc ಅಲ್ಲಿ ಕೆಮಿಸ್ಟ್ರಿಯನ್ನು ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಕಿರಿಯ ಅಧಿಕಾರಿ ಅಂತ ಇಲ್ಲಿ ಸಾಮಗ್ರಿ ಅಥವಾ ಉಗ್ರಾಣದಲ್ಲಿ ನಾನ್ ಎಚ್ ಕೆ ಪೋಸ್ಟ್ ಖಾಲಿ ಇರುತ್ತೆ. ಎನಿ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಪಾಸ್ ಆಗಿರಬೇಕು, ಅದರ ಜೊತೆಗೆ PG ಡಿಪ್ಲೊಮಾ ಆಗಿರಬೇಕು. PG ಡಿಪ್ಲೊಮಾದಲ್ಲಿ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ತಗೊಂಡಿರಬೇಕು, ಅಥವಾ MBA ಅನ್ನು ಪಾಸ್ ಆಗಿರಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಮಾರಾಟ ಪ್ರತಿನಿಧಿ ಅಂತ HK ಪೋಸ್ಟಲ್ಲಿ 4 ಖಾಲಿ ಇದೆ, ಅದರಲ್ಲಿ ಯಾವುದೇ ಒಂದು ಡಿಗ್ರಿ ಇದ್ರೂ ಪರವಾಗಿಲ್ಲ, ಇಲ್ಲಿ ಅದನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದರ ಜೊತೆ ಕಿರಿಯ ಮಾರಾಟ ಪ್ರತಿನಿಧಿ ಅಂತ HK ಪೋಸ್ಟ್ 3 ಖಾಲಿ ಇದೆ, ಅದಕ್ಕೆ PUC ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಇದು ಮುಂದೆ ನೀವು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಇಷ್ಟೊಂದು ಹುದ್ದೆಯನ್ನು ಕೊಟ್ಟಿದೆ, ಯಾವುದೋ ಖಾಲಿ ಇರ್ತಕ್ಕಂಥ ಡೀಟೇಲ್ಸು ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡೋಣ, ಇಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೂಡ ಅಲ್ಲಿ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದಕ್ಕೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ C ಹುದ್ದೆಯನ್ನು ಖಾಲಿ ಇರ್ತಕ್ಕಂಥ ಇಲ್ಲೊಂದು ನಿಮಗೆ ಇಲ್ಲಿ ನಾನ್ ಎಚ್ ಕೆ ಪೋಸ್ಟಲ್ಲಿ ನಿಮಗೆ 4 ನಾನ್ ಎಚ್ ಕೆ ಪೋಸ್ಟ್ ಖಾಲಿ ಇದೆ, ಹಾಗೂ HK ಪೋಸ್ಟಲ್ಲಿ 1 ಹುದ್ದೆ ಖಾಲಿ ಇದೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಯಾವುದೇ ಒಂದು ಹುದ್ದೆ ವಿದ್ಯಾರ್ಥಿ ಬೇಕಂದರೆ ಮಸ್ಟ್ ಪಾಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ MCA ಅಂತ ಪಾಸ್ ಆಗಿರಬೇಕು. ಅದರ ನಂತರ ಫ್ರೆಂಡ್ಸ್ ಸಹಾಯಕ ಇಂಜಿನಿಯರಲ್ಲಿ ಸಿವಿಲ್ ಅಂತ ಹುದ್ದೆಗೆ ಖಾಲಿ ಇರುತ್ತೆ, ಗ್ರೂಪ್ C ಹುದ್ದೆ ಇದು ನಾನ್ ಎಚ್ ಕೆ ಪೋಸ್ಟ್ 1 ಖಾಲಿ ಇದೆ. ಅದರಲ್ಲಿ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗಲ್ಲಿ ಸಿವಿಲ್ ಅಂತ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಸಹಾಯಕ ಗ್ರಂಥಪಾಲಕ ಅಂತ ಗ್ರೂಪ್ C ಹುದ್ದೆ ಇದೆ, ನಾನ್ ಎಚ್ ಕೆ ಪೋಸ್ಟಲ್ಲಿ 1 ಖಾಲಿ ಇದೆ. ಇದರಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ ಕೋರ್ಸ್ ಕೂಡ ಇಲ್ಲಿ ಇರಬೇಕಾಗುತ್ತೆ, ಕಂಪ್ಯೂಟರ್ ನಾಲೆಜ್ ಇದ್ದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ಜೊತೆಗೆ ಮಸ್ಟ್ ಪಾಸಸ್ ಸರ್ಟಿಫಿಕೇಟ್ ಕೋರ್ಸ್ ಆಫ್ 6 ಮಂತ್ ಕೋರ್ಸನ್ನು ಕಂಪ್ಯೂಟರ್ ಕ್ಲಾಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಸಹಾಯಕಲ್ಲಿ ಗ್ರೂಪ್ C ಹುದ್ದೆಗೆ ಇದು ಖಾಲಿ ಇರುತ್ತೆ, ನಾನ್ ಎಚ್ ಕೆಲ್ಲಿ 11 ಪೋಸ್ಟು. ಅದೇ ರೀತಿಯಾಗಿ HK ಯಲ್ಲಿ 1 ಪೋಸ್ಟ್ ಇದೆ. ಇಲ್ಲಿ ಡಿಗ್ರಿ ಆಫ್ ಮಸ್ಟ್ ಪಾಸಸ್ ಡಿಗ್ರಿ ಫ್ರಮ್ ಯೂನಿವರ್ಸಿಟಿ ಆಫ್ ಎಸ್ಟಾಬ್ಲಿಷನ್, ಅಂದರೆ ಲಾ ಇನ್ ಇಂಡಿಯಾದಲ್ಲಿ ನೀವು ಡಿಗ್ರಿನ ಪಾಸ್ ಆಗಿರಬೇಕಾಗುತ್ತೆ ಅಂತ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಕ್ರಿಯಾ ಸಹಾಯಕಲ್ಲಿ ಗ್ರೂಪ್ C ಹುದ್ದೆಗಳು ನಾನ್ ಎಚ್ ಕೆ 23 ಹುದ್ದೆಗಳು ಇದ್ದಾವೆ, HK ಯಲ್ಲಿ 2 ಹುದ್ದೆಗಳು ಖಾಲಿ ಇರುತ್ತೆ. ಯಾವುದೇ ಕಂಪಲ್ಸರಿಯಾಗಿ PUC ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಒಂದು ಅವಕಾಶ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಒಂದು ಮೂರು ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. 4ನೇದಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅಲ್ಲೂ ಕೂಡ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಸಹಾಯಕ ಲೆಕ್ಕಿಗ ಅಂತ ಒಂದು ಹುದ್ದೆಗಳಿಗೆ ನಾನ್ ಎಚ್ ಕೆ ಪೋಸ್ಟ್ 3 ಇದ್ದಾವೆ, ಹಾಗೂ HK ದಲ್ಲಿ 12 ಪೋಸ್ಟನ್ನು ಖಾಲಿ ಇರುತ್ತೆ. ಅದಕ್ಕೆ ಏನೇನು ವಿದ್ಯಾರ್ಥಿ ಬೇಕಂದರೆ, ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು. ಅದರ ಜೊತೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿಯಾಗಿ ಅವಶ್ಯಕವಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ನಿರ್ವಾಹಕ ಒಂದು ಹುದ್ದೆಗೆ 60 ಪೋಸ್ಟಲ್ಲಿ ನಾನ್ ಎಚ್ ಕೆ ಇದೆ, 240 ಹುದ್ದೆಗಳು HK ಪೋಸ್ಟ್ ಇದೆ. ಇದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನ ಹುದ್ದೆಗಳು, ಅಂದರೆ ತತ್ಸಮಾನ ಅಥವಾ PUC ಅಂದರೆ ಸೆಕೆಂಡ್ PUC ಅಥವಾ 12th ಕ್ಲಾಸ್ ಅಂತ ಹೇಳ್ಬೋದು, ಅಥವಾ ಸೆಕೆಂಡ್ PUC ಅಂತ ಕೂಡ ಹೇಳ್ಬೋದು. ಇದೊಂದು ಪಾಸ್ ಆದಂಥ ಅಭ್ಯರ್ಥಿಗಳು, 12th ಪಾಸ್ ಆದಂಥ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಆದಷ್ಟು ಮಟ್ಟಿಗೆ ಪೋಸ್ಟ್ಗಳು HK ದಲ್ಲಿ 240 ಪೋಸ್ಟ್ ಖಾಲಿ ಇದ್ದಾವೆ. ಸೊ ಅದಕ್ಕೋಸ್ಕರ ಆದಂಥ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಅರ್ಜಿಯನ್ನು ಕರೆಯಲಾಗಿದೆ. ಅದರಲ್ಲಿ ಸಹಾಯಕ ಆಡಳಿತಾಧಿಕಾರಿ ಅಂತ ಇದೆ, ಇದು ನಾನ್ ಎಚ್ ಕೆ 2 ಪೋಸ್ಟ್ ಇದ್ದಾವೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಂದರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲೈಸೇಷನ್ನೊಂದಿಗೆ MSW ಅಂತ ಪದವಿ ಪಡೆದಿರಬೇಕು, ಅಥವಾ MBAನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಕೂಡ ಇಲ್ಲಿ 2 ನಾನ್ ಎಚ್ ಕೆ ಪೋಸ್ಟ್ ಇದ್ದಾವೆ. ಕಾನೂನು ಮೇರೆಗೆ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ವಾಣಿಜ್ಯ ವಿಷಯದಲ್ಲಿ ಇಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಅಥವಾ BCom ಜೊತೆ ಫೈನಾನ್ಸ್ ಆಗಿರಬೇಕು. MBAನಲ್ಲಿ ಸ್ನಾತಕೋತ್ತರ ಪದವಿ ಕೂಡ ಇಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ
ಅದ್ರ ಜೊತೆಗೆ ಆಂತರಿಕವಾಗಿ ನೇಮಕಾತಿಯನ್ನು ತಗೋತಾಯಿದ್ರೆ ಇದರಲ್ಲಿ 4+1 ಟೋಟಲ್ 5 ಪೋಸ್ಟನ್ನು ಖಾಲಿ ಇರುತ್ತೆ. ಇದರಲ್ಲಿ ವಿದ್ಯಾರ್ಥಿ ನೋಡಬೇಕಾದ್ರೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ MSW ಪಡೆದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಸಹಾಯಕ ಕಾನೂನು ಅಧಿಕಾರಿ ಪ್ಲಸ್ ಬಿ ಅಥವಾ ಎಲ್, ಅದರ ಜೊತೆ ಆಂತರಿಕ ನೇಮಕಾತಿಗಳು ಇಲ್ಲಿ ಕೊಟ್ಟಿದ್ದಾರೆ. 4+1+1 ಟೋಟಲ್ 6 ನಾನಾಜಿಕೆ ಹುದ್ದೆ ಇದ್ದಾವೆ. ಕಾನೂನು ಮೇರೆಗೆ ಸ್ಥಾಪಿಸವಾದ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪಡೆದಿರಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಸಹಾಯಕ ತಾಂತ್ರಿಕ ಶಿಲ್ಪಿ ಅದನ್ನು ಕೂಡ ಇಲ್ಲಿ ಪೋಸ್ಟನ್ನು ಕರೆಯಲಾಗಿದೆ. ಅದ್ರ ಜೊತೆ ಆಂತರಿಕ ನೇಮಕಾತಿ ಕೂಡ 2 ಪೋಸ್ಟ್ ಇದ್ದಾವೆ. ಟೋಟಲು 6+2 8 ಪೋಸ್ಟನ್ನು ನಾನಾಜಿಕೆ ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿ ಬಂದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮತ್ತು ಭಾರಿ ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಅವಧಿ ಮುಗಿಯುವ ಒಳಗೆ ಪಡೆಯತಕ್ಕದ್ದು. ತಪ್ಪಿದಲ್ಲಿ ನೇಮಕಾತಿಯನ್ನು ರದ್ದಾಗುವುದು ಅಂತ ಇಲ್ಲಿ ಕಂಪಲ್ಸರಿಯಾಗಿ ಈ ಒಂದು ವಿದ್ಯಾರ್ಥಿ ಜೊತೆಗೆ ಇಲ್ಲಿ ಅಂದರೆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಕೂಡ ಅಲ್ಲಿ ಹೊಂದಿರಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಒಂದು ಇಲ್ಲಿ 8+2 ಟೋಟಲ್ 10 ಪೋಸ್ಟನ್ನು ಖಾಲಿ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿ ನೋಡಬೇಕಾದ್ರೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ MBA ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ತಜ್ಞತೆಯೊಂದಿಗೆ MSW ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ BE ಪದವಿ ಮತ್ತು ಇಲ್ಲಿ ಹೆವಿ ಬ್ಯಾಡ್ಜ್ ಕೂಡ ಇಲ್ಲಿ ಚಾಲನಾ ಪರವಾನಗಿಯನ್ನು ಇಲ್ಲಿ ಹೊಂದಿರಬೇಕಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ 3 ಅಂದರೆ ದರ್ಜೆ 3ರಲ್ಲಿ ನಿಮಗೆ 15+4 ಟೋಟಲ್ ಆಗಿ 19 ಹುದ್ದೆಗಳು ಖಾಲಿ ಇರುತ್ತೆ. ಇದರಲ್ಲಿ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕಂದ್ರೆ ಫಸ್ಟ್ ಕ್ಲಾಸಲ್ಲಿ ಇಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸಲ್ಲಿ ಕೂಡ ನೀವು ಪಾಸ್ ಆಗಬೇಕು. ಅಥವಾ 10+2 ಅಲ್ಲಿ ಕೂಡ ನೀವು CBSE ICSE ಅಲ್ಲಿ ಅಲ್ಲೂ ಕೂಡ ನೀವು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಕೂಡ ಆದಂಥ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಕೃಷಿ ಮಾರಾಟ ಇಲಾಖೆ ವತಿಯಿಂದ ಕೂಡ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದರಲ್ಲಿ ಸಹಾಯಕ ಅಭಿಯಂತರರು ಅಂತ ಒಂದು ನಾನಾಜಿಕೆಯಾಗಿ 10 ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿ ಏನು ಬೇಕಪ್ಪ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BEಯಲ್ಲಿ ಸಿವಿಲ್ ಆಗಿರಬೇಕು ಅಂತ ಪದವಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಕಿರಿಯ ಅಭಿಯಂತರರು ಅಂತ ಒಂದು 5 ಹುದ್ದೆಗಳು ಖಾಲಿ ಇರುತ್ತೆ. ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮಾದಲ್ಲಿ ಸಿವಿಲನ್ನು ಹೊಂದಿರಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಕೂಡ 30 ಅರ್ಜಿಗೆ ನಾನಾಜಿಕೆ ಪೋಸ್ಟ್ ಖಾಲಿ ಇರುತ್ತೆ. ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಯಾವುದೊಂದು ಕಾನೂನು ಅಂದರೆ ಲಾ ಇನ್ ಡಿಗ್ರಿ ಅಂತ ಹೇಳ್ಬೋದು. ಲಾ ಅಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಆಗಿ ಯಾವ್ದಾರು ಮುಗಿಸಿದ್ರ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕರು ಅಂತ 30 ನಾನಾಜಿಕೆ ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಥವಾ ಕೋಆಪ್ರೇಷನ್ ಅಂತ ಅದು ಕೂಡ ಪೋಸ್ಟ್ ಇದು ಒಂದು ವಿದ್ಯಾರ್ಥಿಯನ್ನು ಕಂಪ್ಲೀಟ್ ಆಗಬೇಕು. ಅಥವಾ BScಯಲ್ಲಿ ಹಾರ್ನ್ಸ್ ಅಂತ ಅದನ್ನು ಕಂಪ್ಲೀಟ್ ಆಗಿರಬೇಕು. ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ವಿತ್ ಅದನ್ನು ಕೂಡ ಕಂಪ್ಲೀಟ್ ಇರಬೇಕು, BScಯಲ್ಲಿ ಇರಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೂಡ ಇದ್ದರೆ ಅದನ್ನು ಕೂಡ ಇಲ್ಲಿ ಎಲಿಜಿಬಲ್ ಆಗುತ್ತೆ. ಇಲ್ಲಿ ಮಾರ್ಕೆಟ್ ಮೇಲ್ವಿಚಾರಕರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಇದೊಂದು ವಿದ್ಯಾರ್ಥಿ ಕಂಪ್ಲೀಟ್ ಇದ್ದರೆ ಅರ್ಜಿ ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರಿಗೆ 30 ಹುದ್ದೆಗಳು ಖಾಲಿ ಇರುತ್ತೆ. ಹಾಗೂ ಮಾರಾಟ ಸಹಾಯಕರಿಗೆ 75 ಹುದ್ದೆಗಳು ಖಾಲಿ ಇರುತ್ತೆ. ಇದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನದ 12th ಕ್ಲಾಸ್ ಪಾಸ್ ಆಗಿರಬೇಕು ಅಥವಾ ಇಲ್ಲಿ PUC ಸೆಕೆಂಡ್ ಇಯರ್ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ಫ್ರೆಂಡ್ಸ್, ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಕೂಡ ಒಂದಿಷ್ಟು ಅರ್ಜಿಯನ್ನು ಕರೆಯಲಾಗಿರುತ್ತೆ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ 50 ನಾನಾಜಿಕೆ ಪೋಸ್ಟ್ ಇದ್ದಾವೆ, 16 HK ಪೋಸ್ಟ್ಗಳನ್ನು ಖಾಲಿ ಇರುತ್ತೆ. ಅದಕ್ಕೆ ಬೇಕಾದಂಥ ವಿದ್ಯಾರ್ಥಿ ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರಿಗೆ ನಾನಾಜಿಕೆ ಯಾವುದು ಪೋಸ್ಟ್ ಖಾಲಿ ಇಲ್ಲ. HK ಪೋಸ್ಟ್ಗೆ 27 ಪೋಸ್ಟ್ ಖಾಲಿ ಇರುತ್ತೆ. ಅದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನ ಪೋಸ್ಟನ್ನು ಇಲ್ಲಿ ಅಂದರೆ 12th ಕ್ಲಾಸನ್ನು ಪಾಸ್ ಆದಂಥ ಅಭ್ಯರ್ಥಿಗಳು ಅಥವಾ ದ್ವಿತೀಯ PUCಯನ್ನು ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ 417 HK ಪೋಸ್ಟ್ ಇರುತ್ತೆ ಇದಕ್ಕೆ ಖಾಲಿ. ಅದೇ ರೀತಿಯಾಗಿ HK ಬಂದು 330 ಟೋಟಲ್ 747 ಪೋಸ್ಟ್ ಇದೆ. ಇದೇ ರೀತಿಯಾಗಿ ಪ್ರತಿಯೊಂದು ಎಲ್ಲ ಪೋಸ್ಟನ್ನು ಸೇರಿ ನಿಮಗೆ 2000 ಚಿಲ್ಲರೆ ನಮಗೆ ಪೋಸ್ಟನ್ನು ಖಾಲಿ ಇರುತ್ತೆ. ಟೋಟಲಾಗಿ ನಿಮಗೆ 2800 ಚಿಲ್ಲರೆನ ಪೋಸ್ಟ್ ಖಾಲಿ ಇರುತ್ತೆ. ಅಂತ ಅಷ್ಟೊಂದು ಪೋಸ್ಟಿಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಏನೋ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡೋ ಒಂದು ಡೇಟನ್ನು ಇನ್ನೂ ಕನ್ಫರ್ಮ್ ಕೊಟ್ಟಿಲ್ಲ.
ಫಸ್ಟ್ ಜಸ್ಟ್ ಆಗಿ ಇವಾಗ ಒಂದು ಏನು ಮಾಡಿದ್ದಾರೆ ಅಂದರೆ ಹುದ್ದೆಗಳಿಗೋಸ್ಕರ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಮುಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಏನಾದರೂ ಡೀಟೇಲ್ಸ್ ಬಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಕೆ ಹೇಗೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಬರುವಂಥ ವಿಡಿಯೋದಲ್ಲಿ ತೋರಿಸ್ಕೊಳ್ತೇನೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದೆ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.